ಓಕೆ, ಈಗ ನಾವು ಇಲ್ಲಿ ಟಿಫನ್ ಮಾಡಕ್ಕೆ ಬಂದಿದ್ದೀವಿ. ಕೇಸರಿ ಬಾತ್, ಉಪ್ಪಿಟ್ಟು, ತೂತು ವಡೆ, ಇದೇನಿದು ಪೊಂಗಲ್ಲು ಮತ್ತು ಬನ್ಸು. ಇದು ಸಕ್ಕತ್ತಾಗಿದೆ ಅಲ್ಲ. ಕೇಸರಿ ಬಾತ್ ಮಾತ್ರ ನನಗೆ ಸಕ್ಕತ್ ಇಷ್ಟ ಆಯಿತು. ಓಕೆ, ನಾವೀಗ ತಿಂದ್ಬಿಟ್ಟು ಮತ್ತೆ ಸಿಗ್ತೀವಿ. ಓಕೆ, ಇವಾಗ ಏನು ಮಾಡ್ತಿದ್ಯಮ್ಮ? ದೋಸೆ ಮಾಡೋಕ್ಕೆ ಏನೇನು ಹಾಕ್ತೀಯ ನೀನು ದೋಸೆ ಮಾಡೋದಕ್ಕೆ? ಇದೇ ಡಿಫ್ರೆಂಟ್ ಅಕ್ಕಿ, ಇದೇ ಡಿಫ್ರೆಂಟ್ ಅಕ್ಕಿ. ಇಲ್ಲಪ್ಪ, ಎರಡು ಒಂದೇ. ಅದೇ ಇಡ್ಲಿ ಮಾಡೋ ರೈಸ್ ಬರುತ್ತಲ್ಲ, ಇದು ಇಡ್ಲಿ ರೈಸ್, ಇದು ಇಡ್ಲಿ ರೈಸ್. ದೋಸೆಗಲ್ವ ನೀನು ಹಾಕ್ತಿರೋದು ಈಗ? ದೋಸೆಗೂ ಹೌದಾ? ಈಗ ಎಷ್ಟು ಹಾಕ್ತಿದ್ಯಾ? 3 ಗ್ಲಾಸ್. ಇನ್ನೊಂದು ಈಗ 3 ಗ್ಲಾಸ್ ಹಾಕಿದ್ಯಾ ಇದಕ್ಕೆ? ಇದು 1 ಗ್ಲಾಸ್ ಹಾಕ್ತೀಯಾ? ಈಗ ಪೂಜೆ ಬಂದು ಇದು ಹಾಕ್ತಿದ್ದಾಳೆ ದೋಸೆಗೆ. ಕಲಿಸಿದಾಳೆ ಅಂತ ಇದ್ದೀನಿ. ಇದು ಬೇಳೆನಾ? ಇವಾಗ ಹಾಕ್ಬಿಟ್ಟು ಇವಾಗ ನೀಟಾಗಿ ತೊಳಿಬೇಕು. ಸ್ವಲ್ಪ ಮೆಂತ್ಯ. ಓಕೆ, ಈ ಅಕ್ಕಿ ನೀರನ್ನ ಈ ಅವರೆಕಾಳು ನೋಡಿ ಇದಕ್ಕೆ ಹಾಕ್ತಾಳೆ. ಎಷ್ಟು ಚೆನ್ನಾಗಿ ಬಂದೈತೆ. ನೀನು ನೆಕ್ಸ್ಟು ಅವರೆಕಾಳು ಬರುತ್ತೆ. ಇದರಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ, ಕರ್ನಾಟಕ ಡಿಸ್ಟ್ರಿಬ್ಯೂಟ್. ಅಲ್ವೇನಮ್ಮ? ನೀನೇ ಅಲ್ವಾ ಮಾಡ್ತಿರೋದು? ನೀನೇ ಅಲ್ವೇನಮ್ಮ ಡಿಸ್ಟ್ರಿಬ್ಯೂಟರು ಕರ್ನಾಟಕಗೆ? ಅಮ್ಮ ಕರ್ನಾಟಕ ಡಿಸ್ಟ್ರಿಬ್ಯೂಟರು, ಇವಳೇ ರೈತೆ. ಅದೇ ಅವರೆಕಾಳು ಬೆಳೀತಾ ಇದೆಯಲ್ಲ, ಇಡೀ ಕರ್ನಾಟಕಕ್ಕೆ ಕೊಡೋಣ ಅಂತ ಅಲ್ವಾ? ಡಿಸ್ಟ್ರಿಬ್ಯೂಟ್ ನಮ್ಮ ಕಡೆಯಿಂದಾನೇ ಆಗೋದು ಈಗ ನೆಕ್ಸ್ಟ್ ಕರ್ನಾಟಕ. ಓಕೆ, ಇನ್ನು ನೋಡಿ ಈ ಥರ ಹೇಳು. ನೆನೆ ಹಾಕಿದ್ದಾಳೆ. ತುಂಬಾ ಎಷ್ಟು ಸಲ ತೊಳೆದ್ರು ಯಾಕೋ ಇದನ್ನ ವೈಟ್ ಇದೆ. ಹಂಗೆ ಅದು ಬರೋದು. ಇನ್ನು ನೆನೆ ಹಾಕಿದ್ದೀವಿ. ಇವಾಗ ನೋಡೋಣ ಆಮೇಲೆ ಹಂಗೆ. ಇವಾಗ ರುಬ್ತಿದ್ದಾಳೆ ನಮ್ಮ ಮನೆ ರಾಣಿ. ಓಕೆ, ಇವಾಗ ಅದೇ ಅವಾಗಲೇ ನೆನೆಸಿಟ್ಟಿದ್ಲಲ್ಲ, ಸೊ ಅದನ್ನು ಈಗ ರುಬ್ತಿದ್ದಾಳೆ. ಇದು ಇವಾಗ ಫುಲ್ಲು ರುಬ್ಬಿಟ್ಟು ಇನ್ನು ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಮಾರ್ನಿಂಗ್ ನೋಡಿ ಇವಾಗ ಹಿಟ್ಟು ಹೆಂಗೆ ಬರುತ್ತೆ, ಹೆಂಗಾಗಿದೆ ಅಂತ ಬೆಳಿಗ್ಗೆ ತೋರ್ಸ. ಇದರೊಳಗೆ ಫುಲ್ ಇದಾಗ್ಬಿಟ್ಟಿದೆ, ಫರ್ಮೆಂಟ್ ಆಗಿದೆ. ಹಾಂ, ಫುಲ್ ಫರ್ಮೆಂಟ್ ಆಗೋಗಿದೆ ಅಂದರೆ ಸೂಪರ್ ಆಗಿದೆ. ಓಕೆ, ಇದನ್ನು ಬೇರೆ ಪಾತ್ರೆಗೆ ಹಾಕೋಣ. ಓಕೆ, ನಾವು ನಮ್ಮಮ್ಮ ಮತ್ತು ನಮ್ಮಪ್ಪ, ನಮ್ಮ ಡ್ಯಾಡಿ, ನಿಮ್ಮಪ್ಪ ನಮ್ಮ ಡ್ಯಾಡಿ, ನಮ್ಮಮ್ಮ ಮತ್ತು ನಮ್ಮ ಡ್ಯಾಡಿ, ನನ್ನ ಹೆಂಡ್ತಿ, 4 ಜನ ಊಟಕ್ಕೆ ಬಂದಿದ್ದೀವಿ. ಸೊ ವೆಜ್ ಊಟಕ್ಕೆ. ಎಲ್ಲಮ್ಮ ಬಂದಿರೋದು ನಾವು? ನಂದಿನಿ ಯಲಂಕ. ಸೊ ಇಲ್ಲಿಗೆ ಊಟಕ್ಕೆ ಬಂದಿದ್ದೀವಿ. ನಮ್ಮ ಡ್ಯಾಡಿ ಅಂತೂ ಏನು ತಿಂತಾನೇ ಇಲ್ಲ. ಏನು ತಿಂತೀಯ ಅಲ್ಲಿ? ಏನು ತಿನ್ನಬೇಕು ನೀಟಾಗಿ. ಎಲ್ಲೋದ್ರೂ ಒಳ್ಳೆ ಇಷ್ಟಿಷ್ಟೇ. ಚೆನ್ನಾಗಿದೆಯಮ್ಮ ಊಟ? ಚೆನ್ನಾಗಿದೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನಂದು ಎಲ್ಲೆಲ್ಲಿ ನೋಡಿ ಇವಾಗ ಏನೂ ಬಿಟ್ಟಿಲ್ಲ ಅಂತ ಹೇಳಿ ಯಾರೋ ಕಮೆಂಟ್ ಮಾಡಿದ್ರು. ಏನಮ್ಮ? ಫುಡ್ ವೇಸ್ಟ್ ಮಾಡಿದ್ದೀನಿ ಅಂತ. ಚೆನ್ನಾಗಿದೆ. ಓಕೆ, ಕರೆಕ್ಟು. ವೇಸ್ಟ್ ಮಾಡಬಾರ್ದು. ಇಲ್ಲಮ್ಮ, ಮಾಡಿಲ್ಲ ಅವಳು. ವೇಸ್ಟ್ ಆಗಿಲ್ಲ. ವೇಸ್ಟ್ ಮಾಡಿಲ್ವಲ್ಲ. ನಾಯಿ ತೊಗೊಂಡೋಗಿ ಹಾಕ್ತಿದ್ದೆ, ಪಾರ್ಸಲ್ ಮಾಡಿ.
ಓಕೆ, ಇನ್ನು ಊಟ ಮಾಡಿ ಮತ್ತೆ ಸಿಗ್ತೀವಿ. ದಾರ ಎಲ್ಲ ಕಟ್ ಆಗ್ತಾನೇ ಇತ್ತು ಬಟ್ಟೆ ಒಳಗೆ ಹಾಕಿದ್ರೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ಇಲ್ಲಿ ನೋಡ್ರಿ ಈ ಥರ ಇತ್ತಂದ್ವಿ, ತಂತಿ ಥರ ಇದು ಬರುತ್ತಿದ್ದು ಫೈಬರ್ ತಂತಿ ಮೇಲೆ ಫೈಬರ್ ಹಾಕಿರ್ತಾರೆ. ಇದು ಫುಲ್ ಕಟ್ ಆಗಲ್ಲ, ಏನೂ ಆಗಲ್ಲ, ಕ್ಲೀನ್ ಆಗಿರುತ್ತಲ್ವಾ. ದಾರದಲ್ಲಾದ್ರೆ ಧೂಳೆಲ್ಲ ಒಂಥರ ಹಾಕ್ಬಿಟ್ಟಿರುತ್ತೆ. ಅದಕ್ಕೆ ಇದೇನಂದ್ರೆ ಒಂದು ಗಟ್ಟಿಯಾದ ಹಿಂಸೆ. ಯಾಕೆ ಅಂದ್ರೆ ಗಟ್ಟಿ ಕೂರಲ್ಲ ಇದಲ್ವಾ, ಅದಕ್ಕೆ ಈ ಥರ ಎಳೆದ್ಬಿಟ್ಟು ಕಟ್ಬಿಟ್ರೆ ಆರಾಮಾಗೆ ಹಿಂಗಂದ್ರೆ ಕೈಯಲ್ಲಿ ಆಗಲ್ಲ. ಏಯ್ ಅವನಲ್ಲಿ ಅವತ್ತಷ್ಟೇ ಕ್ಲೀನ್ ಮಾಡಿತ್ತು, ಮತ್ತೆ ಎಲ್ಲ ಇದಾಗ್ಬಿಟ್ಟಿತ್ತು, ಗಲೀಜಾಗೋಯ್ತು. ನೆಲ ಎಲ್ಲ ಫುಲ್ ವಾಶ್ ಮಾಡಿದ್ವಿ. ಒಂದು ಹಗ್ಗ ಕಟ್ಟಾಯ್ತಲ್ವಾ, ಕಟ್ಬಿಟ್ಟಾಯ್ತು ಒಂದ್ ಸೈಡ್. ಬಟ್ ಇದೇನಂದ್ರೆ ಶಾರ್ಟ್ ಆಯ್ತು, ಗಟ್ಟಿ ಕಟ್ಟೆ ಆಗ್ತಿಲ್ಲ. ಬಿಟ್ಟಡಿಲ್ಲ ನಿಮಿಷ ಇಟ್ಕೊ. ಒಂದು ಕಟ್ಟಿಂಗ್ ಪ್ಲೇಯರ್ ಹೋಗುತ್ತೆ, ಸಿಂಗಲ್ ಕಟ್ ಮಾಡೋದು. ಇವಾಗ ಅದನ್ನ ಸುತ್ತಿದ್ರೆ ಆಯ್ತಲ್ವಾ. ಉದ್ದದ್ ಸಿಗುತ್ತೆ ಅನ್ಸುತ್ತಲ್ವಾ ಇದಕ್ಕಿಂತ ಉದ್ದ ಸಿಗುತ್ತೆ. ಉದ್ದ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಅದ್ರದ್ದು ಕವರ್ ಎಲ್ಲೋಯ್ತು. ಇದಕ್ಕೆ ಹಾಕೊಂಡು ಹಾಕೋ. ಯಾವ್ದಕ್ಕೆ ಈ ತೂತ್ ಹಾಕೊಂಡು ಲಾಕ್ ಮಾಡ್ಕೋ. ಇದು ಏನಕ್ಕೆ ಬೇಡ, ತುರ್ಕು ಹೇಳ್ತೀನಿ. ಅದೆಲ್ಲ ಪ್ಲಾಸ್ಟಿಕ್ ಕಿತ್ತೋಗುದು. ಇಲ್ಲ ಕಣ, ಕೀಳಲ್ಲ ಹಾಕೋ. ಕೇಳ್ದ ಅವ್ನಿಗೆ. ಬೇಡ ಬಿಡು, ಹಿಂಗೆ ಆಯ್ತಲ್ಲ. ಇಲ್ಲಿ ಓಲ್ ಇದೆಯಲ್ಲ, ಓಲ್ಗೆ ಹಾಕೋ. ಅದು ಬಂದ್ಬಿಡ್ತದೆ ಆಚೆಗೆ ಪುನಃ. ನಾನು ಮಾಡ್ತೀನಿ ನೋಡಿ, ಕಟ್ತೀನಿ. ಓಲಿಂದ ಯಾಕೋ ಓಲಿ ಒಂದು ಸ್ವಲ್ಪ ಇನ್ನೊಂದ್ಸಲಿ ಇನ್ನೊಂದು ಲೈನು ಆಮೇಲೆ ಮಾಡೋದು ನೋಡ್ಬಿಟ್ಟು ಒಂದು ನಿಮಿಷ ನೋಡು ಅಷ್ಟೇ. ಲಾಕ್ ಇದು ಲಾಕ್. ಈಗ ಇದು ಕಟ್ಟೋದೇ ಒಂದು ಕಷ್ಟ, ಒಂದು ಸಾಹಸ ಅಂತಾನೆ ಅನ್ಕೊಂಡ್ಬಿಡ್ಲಿ ಅಲ್ವಾ. ಕಟ್ಟಕ್ಕಾಗಲ್ಲ, ಸಖತ್ ಕಷ್ಟ. ಟೈಟ್ ಮಾಡಿಬಿಡಿ, ಬಟ್ಟೆ ಭಾರ ಇರುತ್ತಲ್ಲ. ಬಂದ್ಬಿಡ್ತದೆ ಜನ, ಸತ್ಯವಾದ ಹೇಳ್ತೀನಿ. ಬಟ್ಟೆ ಹಾಕಿದ್ರೆ ಬಂದ್ಬಿಡ್ತದೆ ಇಲ್ಲ ಬರಲ್ಲ. ಆಯ್ತಾ, ಅದ್ರೊಳಗೆ ಸುತ್ತಕೋದು ಸಂದಿಗೆ ಓಲಿ. ಸಂಟು ಬಿಟ್ಟು ಅದು ರೆಡ್ ಚಿಲ್ಲಿ ಆಗ್ಬಿಟ್ಟೈತೆ. ಮದ್ವೆ ಇದ್ರಲ್ಲೆಲ್ಲ ಬಿಸಿಯಲ್ಲಿ ಒಣಗೋಗಿಲ್ಲ, ಬರ್ಲೇ ಇಲ್ವಲ್ಲ. ನೋಡ್ರಿ ಹೆಂಗ್ ಒಣಗೋಗಿದೆ, ಎಲ್ಲ ಕೆಟ್ಟೋಗಿದೆ. ಬಟ್ ಇದಿವಾಗ ಚಿಗುರುತ್ತಾ ಇದೆ, ಅದಕ್ಕೆ ನೀರ್ ಹಾಕಿದ್ದಕ್ಕೆ ಚಿಗುರೈತಲ್ಲ ಅದು. ಅದೆಲ್ಲ ಹೋಯ್ತು, ಅದೆಲ್ಲ ತೆಗ್ದು ಬೇರೆ ಏನಾದ್ರು ಹಾಕ್ಬೇಕಾದ್ರಲ್ವಾ ಅದ್ರಲ್ಲೆಲ್ಲ. ಇದೊಂದು ಬಿಟ್ಟು ಇನ್ನು ಮಿಕ್ಕಿದ್ ಎಲ್ಲಾನು ತೆಗೆದು ಮತ್ತೆ ಬೇರೆ ನೋಡೋಣ ಏನ್ ಹಾಕ್ಬೋದು ಅಂತ. ಇನ್ನ ಡಿಸೈಡ್ ಮಾಡಿಲ್ಲ, ಬಟ್ ಸೀಡ್ಸ್ ಇದಾವೆ ಲಾಸ್ಟ್ ಟೈಮ್ ತಂದಿರೋದು. ಅದಕ್ಕೆ ಏನ್ ಪ್ಲಾನ್ ಮಾಡ್ತಿದೀವಿ ಅಂದ್ರೆ ಕೆಳಗೆ ಇಟ್ಬಿಡೋಣ ಅಂತ. ಕೆಳಗೆ ಬೆಸ್ಟ್ ಅಲ್ಲ, ಯಾಕಂದ್ರೆ ನೀರು ಹಾಕ್ಬಿಟ್ಟೆ. ನಾವಿದ್ರೆ ನಾವು ಬಂದು ನೀರ್ ಹಾಕ್ತಿವಿ, ಯಾಕಂದ್ರೆ ಡ್ಯಾಡಿಗೆ ಅಮ್ಮನ್ಗೆ ಪದೇ ಪದೇ ಹತ್ಕೊಂಡ್ಬಂದು ನೀರ್ ಹಾಕಕ್ ಆಗಲ್ಲ. ಸೊ ಸ್ಟೆಪ್ಸ್ ನೋಡ್ರಿ, ಅದ್ರಲ್ಲಿ ಹತ್ತಕ್ ಆಗಲ್ಲ, ಅದ್ರಲ್ಲಿ ಅವ್ರಿಗೆ ಹತ್ತಕ್ ಆಗಲ್ಲ ಪದೇ ಪದೇ. ಸೊ ನಾವಾದ್ರೆ ಇದ್ರೆ ಹತ್ಕೊಂಡು ಹಾಕ್ಬಿಡ್ಬೋದು. ಸೊ ನಾವು ಬ್ಯುಸಿ ಆಗಿರ್ತೀವಿ. ಸೊ ಅದರಿಂದ ಇದನ್ನೆಲ್ಲ ಕೆಳಗಿಟ್ಟು ಅವ್ರಿಗೆ ಯಾವ್ದು ಬೇಕೋ ಆ ಗಿಡನ ಹಾಕಿ ಆರಾಮಾಗಿ ಅಲ್ಲೇ ನೀರು ಹಾಕೊಳ್ಳಿ, ಆ ಥರ ವ್ಯವಸ್ಥೆ ಮಾಡ್ಕೊಡ್ತೀವಿ. ಈಗ ನೋಡೋಣ, ಅಂದ್ರೆ ಇವತ್ತಾಗಲ್ಲ, ಇವತ್ತು ಸ್ವಲ್ಪ ಕೆಲಸ ಐತೆ, ನಾಳೆ ಇಲ್ಲ ನಾಳಿದ್ರಲ್ಲಿ. ಓಕೆ, ನಮ್ಮಮ್ಮ ಇವ್ರು ಬೈತಾ ಇದ್ರು. ಏನಕ್ಕೆ ಅಂದ್ರೆ ಕೆಲ್ಸಕ್ಕೆ ಹೋಗಲ್ಲ, ಕೆಲ್ಸಕ್ಕೆ ಹೋಗ್ರಿ ಅಂತ ಬೈತಾರ ನಮ್ಮಮ್ಮ. ನಾನೇ ಕೇಳಿದ್ದು ಕೆಲ್ಸಕ್ಕೆ ಆಕ್ಚುಲಿ ಏನಾಯ್ತು ಅಂದ್ರೆ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ. ನಮ್ಮಮ್ಮನ ಹತ್ರ ಬೈಸ್ಕೊಂಡ್ರು ಸುಮ್ಮನೆ ಇರ್ಲಾರ್ದೆ. ಅಮ್ಮ ಮಾತಾಡ್ತಾ ಮಾತಾಡ್ತಾ ಏನೋ ಹಂಗೆ ಏನೋ ಟಾಪಿಕ್ ನಮ್ಮ ಫ್ಯಾಮಿಲಿ ಪರ್ಸ್ನಲ್ ಏನೋ ಮಾತಾಡ್ತಿದ್ವಿ. ಸೊ ಆಗ ಇವ್ರು, ಅಮ್ಮ ನಾನು ಕೆಲ್ಸಕ್ಕೆ ಹೋಗ್ಬೇಕೇನಮ್ಮ, ನಿಮ್ಗೆ ಕಷ್ಟ ಆಗ್ತೈತೆ ನಾನು ಬಂದಿರೋದು ಅಂತ ಕೇಳ್ತಾರೆ. ಬೈತು ಅಂದ್ರೆ ಅಮ್ಮ ಒಂದು ಅರ್ಧ ಗಂಟೆ ಕ್ಲಾಸ್ ಸ್ಟಾರ್ಟ್ ಐತೆ, ಹೋಗ್ತೀರಾ ಕೆಲ್ಸಕ್ಕೆ?
ನಿಮ್ಗೆ ಏನಕ್ಕೆ ಹಂಗೆ ಅನ್ನಿಸ್ತು? ಸುಮ್ಮನೆ ಏನಕ್ಕಾದ್ರೂ ಆಗುತ್ತಲ್ಲ. ಯಾವ್ದು ಏನಕ್ಕೂ ಬೇಡ, ನೀನೇನು ಮಾಡ್ಬೇಡ ತಾಯಿ, ಮನೇಲಿ ಇದ್ರೆ ಸಾಕು, ಯಾವ ಕೆಲ್ಸಕ್ಕೂ ಹೋಗೋದ್ ಬೇಡ ಅಂತ ನನ್ಗೆ ಲಾಸ್ಟ್ ಆಗ್ಬಿಡಿ. ಅಂದ್ರೆ ಏನ್ ಗೊತ್ತಾ, ನಮ್ಮನೆ ಹೆಣ್ಮಕ್ಳು ಮನೇಲೇ ಇರ್ಬೇಕು, ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು. ನಮ್ಮ ಮನೇಲಿ ನಾನಾಗ್ಲಿ ನಮ್ಮ ದೊಡ್ಡಣ್ಣ ಆಗ್ಲಿ ಇವನಾಗ್ಲಿ, ಸೊ ನಮ್ದು ಥಿಂಕಿಂಗ್ ಏನಂದ್ರೆ, ನಮ್ಮಮ್ಮ ಅಂದ್ರೆ ನಾವು ಬ್ಯಾಂಗ್ಳೂರ್ಗೆ ಬಂದಾಗ ನಾವು ತುಂಬಾ ಕಷ್ಟದಲ್ಲಿದ್ವಿ. ಸೊ ಆಗ ನಮ್ಮಮ್ಮ ಹೋಗ್ಲೇಬೇಕಾಯ್ತು ಕೆಲ್ಸಕ್ಕೆ. ಸೊ ಅಂತ ಸಿಚುಯೇಷನ್ ಅಲ್ಲಿ ಇದ್ವಿ ನಾವು. ಸೊ ಅಷ್ಟೆಲ್ಲ ಕಷ್ಟದಿಂದ ನಮ್ಮಮ್ಮ ನಮ್ಮನ್ನ ಒಂದು ಮಟ್ಟಕ್ಕೆ ಕರ್ಕೊಬಂದ್ರು. ಮತ್ತೀಗ ನಾವೊಂದು ಪೊಸಿಷನ್ ಅಲ್ಲಿ ಇದೀವಿ. ಸೊ ನಮ್ಮ ಅಮ್ಮನಿಗೆ ಒಂದು ಹೆಣ್ಣೆಂಗ್ಸು ಕಷ್ಟಪಟ್ಟು ದುಡಿಯೋದು ನಮ್ಮ ಅಮ್ಮನ ಇದಕ್ಕೆ ಕೊನೆ ಆಗ್ಬಿಡ್ಲಿ. ನಾನ್ ಕಷ್ಟಪಟ್ಟಿದ್ದು ಅದು ನನ್ಗೆ ಆಗ್ಲಿ. ನಮ್ಮನೆ ಬರೋ ಹೆಣ್ಮಕ್ಳು ಯಾರು ಕಷ್ಟ ಪಡ್ಬಾರ್ದು, ರಾಣಿ ತರ ಇರ್ಬೇಕು. ನನ್ ತರ ಯಾರು ನನ್ನ ಮನೆ ಮಕ್ಕಳು ಕಷ್ಟ ಪಡ್ಬಾರ್ದು. ಅದೇ ನಮ್ಗೆ ಸೊ ಅದೇ ಅದೊಂದು ಅಷ್ಟೇ ನನ್ನ ಆಸೆ. ಅದೇ ನನ್ನ ಆಸೆ ಏನಂದ್ರೆ ನಮ್ಮನೆ ಹೆಣ್ಮಕ್ಳು ಆರಾಮಾಗಿರ್ಬೇಕು, ನಂತರ ಕಷ್ಟ ಪಡ್ಬಾರ್ದು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಇದು ಮಾಡಿದ್ದೀನಿ, ಅದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಆ ಥರ ಹೆಣ್ಮಕ್ಳು ಬಂದು ಮಕ್ಕಳು ಕಷ್ಟಪಡ್ಬಾರ್ದು, ಚೆನ್ನಾಗಿ ಸುಖವಾಗಿರ್ಲಿ. ಅರ್ಥ ಆಯ್ತಾ? ಆಯ್ತಾ? ತಿಳ್ಕೊಳ್ರಿ. ಯಾಕೆ ನಿಮ್ಗೆ ಏನಾರ ಇಲ್ಲಿ ಏನಂತಾರೆ ಇದು ಕಮ್ಮಿ ಆಗ್ತಿದ್ಯಾ? ಮತ್ತೆ ಅವಳು ರಾಣಿ ತರನೇ ಇದ್ದಾಳೆ. ಅಲ್ಲ, ನಾವ್ ಹೇಳ್ಬಾರ್ದು, ಅವರೇ ಹೇಳ್ಬೇಕು. ನೀನ್ ಹೇಳ್ಬಿಟ್ರೆ ಅದು ಅವಳ ಬಾಯಿ. ನಿಮ್ಗೆ ಏನಾರ ಕಮ್ಮಿ ಆಗಿದೆ ಅಂತ ಅನಿಸ್ತಿದ್ಯಾ? ಮತ್ತೆ ಏನು ಬಂತು? ಸುಮ್ಮನೆ ಅಲ್ಲ, ಎಲ್ಲ ಸರಿ. ನಾನು ಯಾವಾಗ್ಲೂ ಈ ಚಡ್ಡಿ ಹಾಕೊಂಡಾಗ್ಲೇ ವಿಡಿಯೋ ಇಟ್ಕೊಳ್ತೀನಲ್ಲ. ಏನಕ್ಕೆ ಅಂದ್ರೆ ನೋಡ್ರಿ, ಇಲ್ಲೊಂದು ಹಿಂಗ್ ಬಂದು ಕುತ್ಕೊಂಡ್ಬಿಡ್ತವೆ, ನಾನು ಹಿಂಗೇ ಕುತ್ಕೋಬೇಕು. ಇವಳು ಇತ್ತೀಚೆಗೆ ಚರಿ ಜೊತೆ ಮಿಂಗಲ್ ಆಗಕ್ ಟ್ರೈ ಮಾಡ್ತಾಳೆ. ಅದಕ್ಕೆ ಇನ್ನೂ ಭಯ. ಅವಳಂತೂ ನಮ್ಮನ್ನ ನೋಡಿದ್ರು ಭಯ ಅವಳಿಗೆ. ಅಲ್ಲ, ನಮ್ಮನ್ನ ನೋಡಿದ್ರೆ ಭಯ ಇಲ್ಲ. ಅಲ್ಲ, ರೋಸ್ ಅಂತ ಕಿತ್ತಾಕ್ಬಿಟ್ಟಲ್ಲಿ ರೋಸಲ್ಲಿ ಆಟ ಆಡ್ತೈತೆ. ಅದು ಏನ್ ಗೊತ್ತಾ, ಹೂವ ಏನಾರ ಇಟ್ರೆ ಕಾಯ್ತಾ ಇರ್ತಾರೆ ಬಾಗ್ಲತ್ರ. ಎಲ್ಲರೂ ಹೋಗ್ಲಿ, ಆವಾಗ ಎತ್ಕೊಂಡು ಆಟ ಆಡ್ತೀವಿ ಅಂತ ಹೋಗಿದ ತಕ್ಷಣ ಎತ್ಕೊಂಡು ಆಟ ಆಡುತ್ತೆ. ಆಯ್ತಾ? ತೀರ್ಮಾನ ಮುಗೀತಾ? ಯಾವ ಕೆಲಸ ಕಳಿಸ್ತೀನಿ ಅಲ್ಲಿ. ಅಲ್ಲ, ಆಮೇಲೆ ಅದಕ್ಕೂ ಇದ್ ಮಾಡ್ಬೇಡ್ರಿ. ಏನಂದ್ರೆ ಅವ್ರಿಗೆ ಇಷ್ಟ ಇದ್ರೆ ಕಳ್ಸಿ, ಅವ್ರಿಗೆ ಇಷ್ಟ ಇದ್ರೆ ಅವ್ರು ಹೋಗ್ಲಿ ಬಿಡಿ. ನೀವು ಏನಂತಾರೆ, ಹಿಡಿಬಾರ್ದು. ನಾವು ಯಾರನ್ನು ಹಿಡಿದು ಇದು ಮಾಡ್ತಿಲ್ಲ. ಸರ್, ನಮ್ಮ ಅಭಿಪ್ರಾಯ ಇದು. ಮತ್ತೆ ಅವ್ರಿಗೂ ಅಷ್ಟೇ, ಅವ್ರಿಗೆ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಏನೋ ಅವ್ರಿಗೆ ಇಷ್ಟ ಇಲ್ಲ. ಅವ್ರ ಥಿಂಕಿಂಗ್ ಬಂದಿದ್ದು ಅಂದ್ರೆ, ನಾನ್ ಬಂದು ಏನಾರ ಇವ್ರಿಗೆ ಕಷ್ಟ ಆಗ್ತಿದ್ಯಾ, ಒಳ್ಳೆ ಗುಣ ಅದು. ಅಲ್ಲ, ಅದೇನೆ ಅದು. ಇವ್ರಿಗೆ ಏನಾರ ಭಾರ ಅನಿಸ್ತಿದ್ಯಾ, ನಾನು ಬಂದಿರೋದು ಇವ್ರಿಗೆ ಏನಾರ ಕಷ್ಟ ನೀನು ನಾವೇನ್ ನೀನ್ ಕೇಳೋದು ಅಂತಂದ್ರೆ ಫಸ್ಟ್ ಒಂದ್ ಮಗುನ ಎತ್ಕೊಟ್ಬಿಡು ಅಷ್ಟೇ. ನಮ್ಗೆ ಅಮ್ಮಂಗಾಗ್ಲೇ ಮೊಮ್ಮಗು ಆಸೆ. ಎಲ್ಲರೂ ಮೊಮ್ಮಕ್ಳ ಮೇಲೆ ಆಸೆ ಕಣ. ನಿಂದು ವಯಸ್ಸು ಗೊತ್ತೈತೆ ಮೊಮ್ಮಗು ಅಂತ ತಕ್ಷಣ. ಮತ್ತೆ ಅದು ಅವ್ರ ಪರ್ಸ್ನಲ್, ನಾನು ಮಾತಾಡಕ್ ಹೋಗಲ್ಲ. ಓಕೆ ಸರ್, ಹಿಂಗೆ ಮಾತಾಡ್ತಾ ಇವ್ರಿಗೆ ಸ್ವಲ್ಪ ನೀವು ಕ್ಲಾಸ್ ತಗೊಳ್ರಿ. ಯಾವತ್ತೇ ಆಗ್ಲಿ ಮನೆಗೆ ಬರೋ ಹೆಣ್ಮಕ್ಳು ಯಾವತ್ತೂ ಭಾರ ಆಗಲ್ಲ. ಕೆಲಸ ಮಾಡೋ ಅವ್ರ ಕೈಯಲ್ಲಿ ತುರ್ಸಿ ತಿನ್ನೋಂಥದ್ದು ಇರಬಾರ್ದು. ಇರ್ಬಾರ್ದು. ನಾವು ಕಷ್ಟಪಟ್ಟು ನಾವು ಇರೋ ಗಂಟೆ ತುಡಿಯೋಣ. ಅದೇನೆ ಪಾಪ ಅವರು ಆಗ ಅವ್ರ ಮನೆ ಇದಕ್ಕೆ ಕಷ್ಟಪಡೋ ಟೈಮಲ್ಲಿ ಪಟ್ಟವ್ರೆ. ಈಗ ನಮ್ಮ ಮನೇಲಿ ಬಂದಾಗ ಅಷ್ಟೇ ಸುಖವಾಗಿರ್ಲಿ ಅಷ್ಟೇ. ನಮ್ಮ ಅಭಿಪ್ರಾಯ, ನಮ್ಮ ಇಷ್ಟ. ಚೆನ್ನಾಗಿರ್ಲಿ. ನಮ್ಮ ಮನೇಲಿ ಆರಾಮಾಗಿ ರಾಣಿ ತರ ಇರು. ಆಯ್ತಾ? ನಿಮ್ಗೆ ಏನೇ ಬೇಕು ಅಂದ್ರು ನಾನು ಇರ್ತೀನಿ, ನನ್ನ ಕೇಳ್ರಿ. ಅವನು ಇರ್ತಾನೆ, ಅವನ ಕೇಳ್ರಿ. ಅಮ್ಮ ಇರುತ್ತೆ, ಅಮ್ಮನ ಕೇಳ್ರಿ. ಡ್ಯಾಡಿ ಇರುತ್ತೆ, ಡ್ಯಾಡಿನ ಕೇಳ್ರಿ. ನಿಮ್ಮ ಊರಿಂದ ಏನಾದ್ರು ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನೇ ಕೇಳ್ಬೇಕು. ಆಯ್ತಾ? ಓಕೆ, ಇನ್ನು ನಾವು ಮಲಗ್ತೀವಿ. ಎಂಡ್ ಮಾಡ್ತೀವಿ. ಈ ತರ ಗುಡ್ ನೈಟ್ ವಿಡಿಯೋ ತಗೊಂಡು ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಓಕೆ, ಈ ವಿಡಿಯೋನ ಓಕೆ ಓಕೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದೊಳ್ಳೆ ವ್ಲಾಗಲ್ಲಿ ಸಿಗೋವರೆಗೂ, ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್. ಐ ಲವ್ ಯು ಆಲ್. ಟೇಕ್ ಕೇರ್. ಲವ್ ಯು. ಲವ್ ಯು ಆಲ್.